ಶಾಂತಿ 28 ಸೆಪ್ಟೆಂಬರ್ 2025 ಅವ್ಯಕ್ತ ಮಹಾವಾಕ್ಯ ರಿವೈಸ್ ಡೇಟ್ 15 ಫೆಬ್ರವರಿ 2007 ಮುರಳಿಯ ಟೈಟಲ್ अलबेलेपन आलस्य और बहानेबाजी की नींद से जागना ही शिवरात्रि का सच्चा जागरण है। ಆಲಸ್ಯ, ಕಾರಣಗಳು, ಸೋಮಾರಿತನ, ಈ ನಿದ್ದೆಯಿಂದ ಎದ್ದೇಳುವುದೇ ಶಿವರಾತ್ರಿಯ ಸತ್ಯ ಜಾಗರಣೆ ಆಗಿದೆ। आज बाप दादा विशेष अपने चारों ओर के अति लाडले अति सिकिलधे परमात्म प्यार के पात्र बच्चों से मिलने और विचित्र बाप बच्चों का बर्थडे मनाने आए हैं। ಈ ದಿನ ವಿಶೇಷ ಬಾಪ್ ದಾದಾ ನಾಲ್ಕು ಕಡೆಯ ಅತಿ ಪ್ರೀತಿ ಅಗಲಿ ಮತ್ತೆ ಸಿಕ್ಕಿರುವಂತಹ ಪರಮಾತ್ಮ ಪ್ರೀತಿಯ ಪಾತ್ರ ಮಕ್ಕಳ ಮಿಲನ ಮಾಡಲು ಮತ್ತು ವಿಚಿತ್ರ ತಂದೆಯ ಬರ್ತ್ಡೇ ಸೆಲೆಬ್ರೇಟ್ ಮಾಡಲು ಬಂದಿದ್ದಾರೆ। ನೀವು ಸಹ ಇವತ್ತು ವಿಶೇಷ ವಿಚಿತ್ರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಬಂದಿದ್ದೀರಿ। ಈ ಬರ್ತ್ಡೇ ಇಡೀ ಕಲ್ಪದಲ್ಲಿ ಯಾರದ್ದು ಸಹ ಆಗಲಿಕ್ಕೆ ಸಾಧ್ಯನೇ ಇಲ್ಲ। ಕಭಿ ಭಿ ನಹಿ ಸುನಾ ಹೋಗಾ ಕಿ ಬಾಪ್ और बच्चे का एक ही दिन में बर्थडे हो। ಯಾವತ್ತೂ ಸಹ ತಂದೆ ಮತ್ತು ಮಕ್ಕಳ ಬರ್ತ್ಡೇ ಒಂದೇ ದಿನ ಇರಲಿಕ್ಕೆ ಸಾಧ್ಯ ಇಲ್ಲ। तो आप सभी बाप का बर्थडे मनाने आए हो व बच्चों का भी मनाने आए हो। ಶಿವರಾತ್ರಿ ಶಿವ ಜಯಂತಿ ಅಂದರೆ ಕೇವಲ ತಂದೆ ಬರ್ತ್ಡೇ ಮಾಡಲಿಕ್ಕೆ ಬಂದಿದ್ದೀರೋ ಅಥವಾ ಅದರ ಜೊತೆಗೆ ಮಕ್ಕಳ ಬರ್ತ್ಡೇನೂ ಮಾಡ್ತಾ ಇದ್ದೀರೋ? ಯಾಕೆಂತಂದರೆ ಇಡೀ ಕಲ್ಪದಲ್ಲಿ ಪರಮಾತ್ಮ ತಂದೆ ಮತ್ತು ಪರಮಾತ್ಮ ಮಕ್ಕಳ ಇಷ್ಟು ಪ್ರೀತಿ ಎಂದರೆ ಜನ್ಮ ಜನ್ಮಕ್ಕೂ ಸಹ ಪ್ರೀತಿ ಜೊತೆಗೆ ಇರ್ತದೆ। ತಂದೆಯೂ ಸಹ ಒಬ್ಬರೇ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಮಾಡಲು ಆಗೋದಿಲ್ಲ, ಮಕ್ಕಳ ಜೊತೆಗೇ ಮಾಡ್ತಾರೆ। यह अलौकिक साथ रहने का प्यार साथी बनने का प्यार इस संगम पर ही अनुभव करते हो। ಸೊ ಈ ಅಲೌಕಿಕ ಪ್ರೀತಿ ಜೊತೆಗಿರುವಂತಹ ಪ್ರೀತಿ ಈ ಸಂಗಮ ಯುಗದಲ್ಲಿ ಮಾತ್ರ ಅನುಭವ ಮಾಡ್ತೀರಿ। ತಂದೆ ಮತ್ತು ಮಕ್ಕಳ ಇಷ್ಟು ಆಳವಾದ ಪ್ರೀತಿ ಜನ್ಮದಲ್ಲೂ ಜೊತೆಗೆ ಎಲ್ಲಿರ್ತೀರಿ? ಒಬ್ಬರೇ ಇರ್ತಿರೋ ಅಥವಾ ತಂದೆಯ ಜೊತೆಗಿರ್ತಿರೋ? ಪ್ರತಿಯೊಂದು ಮಗು ಉಮಂಗ ಉತ್ಸಾಹದಿಂದ ಹೇಳ್ತಾರಲ್ವ, ನಾನು ಮತ್ತು ತಂದೆ ಕಂಬೈನ್ಡ್ ಆಗಿದ್ದೀವಿ। ಕಂಬೈನ್ಡ್ ರೆಹತೆ ಹೋನಾ? ತಂದೆ ಜೊತೆಗೆ ಇರ್ತಿರಲ್ವಾ? ಒಬ್ಬರೇ ಅಂತೂ ಇರಲ್ಲ ತಾನೆ? ಜೊತೆಗೆ ಜನ್ಮ, ಜೊತೆನಲ್ಲೇ ಇರೋದು, ಮುಂದಿನ ಪ್ರಾಮಿಸ್ ಕೂಡ ಏನಾಗಿದೆ? ಜೊತೆಗಿದ್ದೀವಿ, ಇರ್ತೀವಿ, ಜೊತೆಗೆ ಮನೆಗೆ ವಾಪಸ್ ರಿಟರ್ನ್ ಹೋಗ್ತೀವಿ। ಇಷ್ಟು ಪ್ರೀತಿ ಯಾವ ತಂದೆ ಮಕ್ಕಳ ಮಧ್ಯ ಇರಲಿಕ್ಕೆ ಸಾಧ್ಯ? कोई भी बच्चा हो कहाँ भी है कैसा भी है लेकिन साथ है और साथ ही चलने वाले हैं। ಯಾವುದೇ ಮಗು ಇರ್ಬೋದು, ಎಲ್ಲೇ ಇರ್ಬೋದು, ಯಾವುದೇ ರೀತಿ ಇರ್ಬೋದು, ಜೊತೆಗಿದ್ದಾರೆ, ಜೊತೆಗೆ ಹೋಗ್ತಾರೆ। ಸೊ ಈ ವಿಚಿತ್ರ ಪ್ರೀತಿಯ ಮತ್ತು ನ್ಯಾರ ಆಗಿರ್ತಕ್ಕಂತಹ ಬರ್ತ್ಡೇ ಸೆಲೆಬ್ರೇಷನ್ಗೆ ಬಂದಿದ್ದೀರಿ। ಎದುರಿನಲ್ಲಿ ಸೆಲೆಬ್ರೇಟ್ ಮಾಡ್ತಿರ್ಬೋದು, ದೇಶ ವಿದೇಶದ ಅನೇಕ ಜಾಗಗಳಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರ್ಬೋದು, ಆದರೆ ವಿಚಿತ್ರ ತಂದೆಯ ಜನ್ಮದಿನವನ್ನು ಜೊತೆಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಅಂತಾರೆ ಬಾಬಾ। बाप दादा चारों ओर देख रहे हैं कि कैसे सभी बच्चे उमंग उत्साह से दिल ही दिल में वाह बाबा वाह बर्थडे का गीत गा रहे हैं। ಎಲ್ಲರೂ ಮಧುಬನದಲ್ಲಿ ಬಾಬನ ಮಿಲನ ಅಂದರೆ ಖುಷಿಯಿಂದ ಇರ್ತಾರೆ। ಇಡೀ ಹಾಲಲ್ಲಿ ಖುಷಿಯ ವಾತಾವರಣ, ಉಮಂಗ ಉತ್ಸಾಹದಲ್ಲಿ ಮನಸ್ಸಿನಲ್ಲಿ ವಾಹ್ ಮೇರಾ ಬಾಬಾ, ವಾಹ್ ಬರ್ತ್ಡೇ ಅನ್ನೋ ಹಾಡನ್ನು ಹಾಡ್ತಾ ಇದ್ದೀರಿ। ಸೊ ಸ್ವಿಚ್ ಓಪನ್ ಮಾಡಿದಾಗ ಬಾಬಾ ನಾಲ್ಕು ಕಡೆಯಿಂದ ಶಬ್ದ ಬಂತು, ಮನಸ್ಸಿನ ಶಬ್ದ, ಉಮಂಗುತ್ಸಾಹದ ಶಬ್ದ ಬಾಪ್ ದಾದಾರವರ ಕಿವಿಗಳಲ್ಲಿ ಕೇಳಿಸ್ತಾ ಇದೆ। बाप दादा सभी बच्चों का उत्साह देख बच्चों को भी अपने दिव्य जन्म की पदम गुणा बधाइयाँ दे रहे हैं। ತಂದೆಯೂ ಸಹ ಎಲ್ಲ ಮಕ್ಕಳ ಉತ್ಸಾಹವನ್ನು ನೋಡಿ
ದಿವ್ಯ ಜನ್ಮದ ಮಲ್ಟಿ ಮಿಲಿಯನ್ ಟೈಮ್ಸ್. ಪದಂ ಪದಂ ಗುಣ ಪದ್ಮಾ ಗುಣ. ಬಾಬಾ ಹೇಳ್ತಾ ಇದ್ದಾರೆ, ಬಧಾಯಿಗಳನ್ನು ಕೊಡ್ತಾ ಇದ್ದೀನಿ, ಕಂಗ್ರ್ಯಾಚುಲೇಷನ್ಸ್. ವಾಸ್ತವದಲ್ಲಿ ಉತ್ಸವದ ಅರ್ಥ ಏನು? ಹಬ್ಬ ಅಂದರೆ ಉಮಂಗ್, ಉತ್ಸಾಹದಲ್ಲಿರೋದು, ಖುಷಿಯಾಗಿರೋದು. ಸೊ ಹಾಗಾಗಿ ಈ ಉತ್ಸಾಹದಿಂದ ಈ ಉತ್ಸವವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ. ಹೆಸರನ್ನು ಸಹ ಭಕ್ತರು ಶಿವರಾತ್ರಿ ಅಂತ ಇಟ್ಟಿದ್ದಾರೆ. आज बाप दादा उस भक्त आत्मा को मुबारक दे रहे थे जिसने आपके इस विचित्र जन्मदिन मनाने की कॉपी बहुत अच्छी की है. ಬಾಬಾ ಹೇಳ್ತಾ ಇದ್ದಾರೆ, ಆ ಭಕ್ತರು ಅವರಿಗೂ ಸಹ ಕಂಗ್ರ್ಯಾಚುಲೇಷನ್ಸ್, ಶುಭಾಶಯಗಳು. ಯಾಕೆ ಅಂತಂದರೆ, ನೀವು ಏನು ಈ ವಿಚಿತ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರಲ್ಲ, ಅದನ್ನು ಅವರು ಚೆನ್ನಾಗಿ ಕಾಪಿ ಮಾಡಿದ್ದಾರೆ. ನೀವು ಜ್ಞಾನ ಮತ್ತು ಪ್ರೇಮದ ರೂಪದಲ್ಲಿ ಆಚರಣೆಯನ್ನು ಮಾಡ್ತೀರಿ. ಭಕ್ತರು ಆತ್ಮದಿಂದ, ಭಾವನೆಯಿಂದ, ಶ್ರದ್ಧೆಯ ರೂಪದಲ್ಲಿ ಅದನ್ನು ಸೆಲೆಬ್ರೇಟ್ ಮಾಡು ಕಾಪಿ ಮಾಡಿದ್ದಾರೆ. तो आज उस बच्चे को मुबारक दे रहे थे कि कॉपी करने में अच्छा पार्ट बजाया है. ಕಾಪಿ ಮಾಡೋದ್ರಲ್ಲಿ ಬಹಳ ಚೆನ್ನಾಗಿ ಪಾತ್ರ ನಿಭಾಯಿಸಿದ್ದೀರಾ ಅಂತ ಕಂಗ್ರ್ಯಾಚುಲೇಷನ್ಸ್. ಪ್ರತಿಯೊಂದು ಮಾತಿನ ಕಾಪಿ ಮಾಡಿದ್ದಾರೆ. ಕಾಪಿ ಮಾಡಲಿಕ್ಕೂ ತುಂಬ ಬುದ್ಧಿ ಬೇಕಲ್ವಾ? मुख्य बात तो इस दिन भक्त लोग भी व्रत रखते हैं. वह व्रत खाने पीने का रखते हैं. भावना में वृत्ति को श्रेष्ठ बनाने के लिए व्रत रखते हैं. ಸೊ ಮುಖ್ಯವಾಗಿ ಭಕ್ತರು ವ್ರತವನ್ನು ಇಡ್ತಾರೆ. ಸೊ ಅವರು ಊಟ ತಿಂಡಿ ಮಾಡೋ ವ್ರತ ಇಡ್ತಾರೆ. ಭಾವನೆಯಲ್ಲಿ ವೃತ್ತಿಯನ್ನು ಶ್ರೇಷ್ಠ ಮಾಡಿಕೊಳ್ಳೋ ವ್ರತ ಇಡ್ತಾರೆ. ಅವರು ಪ್ರತಿ ವರ್ಷ ವ್ರತವನ್ನು ಇಡ್ತಾರೆ. ನೀವು ಯಾವ ವ್ರತವನ್ನು ಇಟ್ಕೊಂಡಿದ್ದೀರಿ? ಏಕ್ ಹಿ ಬಾರ್ ವ್ರತ ರಖ್ ಲೇತೆ, ವರ್ಷ ವರ್ಷ ವ್ರತ ನಹಿ ಲೇತೆ. ನಾವು ಶಿವ ಜಯಂತಿಯನ್ನು ಆಚರಣೆ ಮಾಡುವಾಗ ಒಂದೇ ಒಂದು ಸಲ ವ್ರತವನ್ನು ಇಡ್ತೀವಿ. ಒಂದೇ ಒಂದು ವ್ರತ. ಯಾವ ವ್ರತ? ಪವಿತ್ರತೆಯ ವ್ರತ ಅಂತಾರೆ ಬಾಬಾ. ಎಲ್ಲರೂ ಪವಿತ್ರತೆಯ ವ್ರತವನ್ನು ಇಟ್ಕೊಂಡಿದ್ದೀರಾ? ಪಕ್ಕಾ ಅಲ್ವಾ? ಯಾರು ಪಕ್ಕಾ ಇಟ್ಕೊಂಡಿದ್ದೀರಿ ಅವರು ಕೈ ಎತ್ತಿ. ಸ್ವಲ್ಪನೂ ಕೂಡ ಈ ವಿಚಾರದಲ್ಲಿ ಕಚ್ಚಾ ಇರಬಾರ್ದು. ಪಕ್ಕಾ ಅಲ್ವಾ? ಅಚ್ಚಾ. ದೂಸರಾ ಭಿ ಪ್ರಶ್ನೆ ಹೈ. ಇನ್ನೂ ಎರಡನೇ ಪ್ರಶ್ನೆ ಇದೆ. ವ್ರತವನ್ನಂತೂ ಇಟ್ಕೊಂಡಿದ್ದೀರಾ, ಅದಕ್ಕೆ ಶುಭಾಶಯಗಳು. ಆದರೆ ಅಪವಿತ್ರತೆಯ ಮುಖ್ಯವಾಗಿ 5 ಸಾಥಿಗಳು, 5 ಜೊತೆಗಾರರು ಇದ್ದಾವೆ. ಠೀಕ್ ಹೆನಾ? ಕಾಂದ್ ಹಿಲಾವೋ. ಅಪವಿತ್ರತೆಯ ಜೊತೆಗೆ, ಅಪವಿತ್ರತೆಯ ಹಿಂದೆ ಬಾಬಾ ಹೇಳ್ತಾ ಇದ್ದಾರೆ, ಅದರ ಸಾಥಿಗಳು, ಅದರ ಸಂಗಾತಿಗಳಿದಾವಂತೆ. ಹೌದಲ್ವಾ? 5 ಏನು ವಿಕಾರಿ ಗುಣಗಳಿದೆ, ಅದರದ್ದು ವ್ರತ ಇಟ್ಕೊಂಡಿದ್ದೀರಾ? ಅಥವಾ ಕೇವಲ ಒಂದೆರಡರದ್ದು ಮಾತ್ರ ಇಟ್ಕೊಂಡಿದ್ದೀರಾ? ಎಲ್ಲಿ ಪವಿತ್ರತೆ ಇರ್ತದೆ ಅಲ್ಲಿ ಅಂಶ ಮಾತ್ರವೂ ಸಹ ಅಪವಿತ್ರತೆ ಇರೋದಿಲ್ಲ. ಇದ್ದರೆ ಸಂಪೂರ್ಣ ಪವಿತ್ರ ಆತ್ಮ ಅಂತ ಕರೀಲಿಕ್ಕಾಗಲ್ಲ. ಸೊ ನೀವು ಬ್ರಾಹ್ಮಣ ಆತ್ಮರ ಪವಿತ್ರತೆ, ಬ್ರಾಹ್ಮಣ ಜನ್ಮದ ಪ್ರಾಪರ್ಟಿ, ಪರ್ಸನಾಲಿಟಿ, ರಾಯಲ್ಟಿ ಆಗಿದೆ. ಸೊ ಚೆಕ್ ಮಾಡ್ಕೊಳ್ಳಿ. ಪವಿತ್ರತೆಯ ಮೇಲೆ अटेंशन ಏನೋ ಇದೆ, लेकिन संपूर्ण पवित्रता के लिए और भी जो साथी हैं उनको हल्का तो नहीं छोड़ा है. ಸಂಪೂರ್ಣ ಕಂಪ್ಲೀಟ್ ಪ್ಯೂರಿಟಿ ಅಂದರೆ ಟ್ರೇಸಸ್ ಆಫ್ ನೆಗೆಟಿವಿಟಿ, ಟ್ರೇಸಸ್ ಆಫ್ ಇಂಪ್ಯೂರಿಟಿ ಕೂಡ ಇರಬಾರ್ದು. ಸೊ ಹಾಗಾಗಿ ನೋಡಿ, ವಿಚಾರ ಮಾಡಿ. ಪವಿತ್ರತೆಯನ್ನು ಫಾಲೋ ಮಾಡ್ತಾ ಇದ್ದೀರಿ, ಆದರೆ ಅದರ ಸಾಥಿ ಸಂಗಾತಿಗಳಾಗಿರುವಂತಹ ಇನ್ನೂ ಉಳಿದ ವಿಕಾರಗಳನ್ನು ಗೆದ್ದಿದ್ದೀರೋ ಅಥವಾ ಇಲ್ವೋ? छोटों से प्यार रखा है और बड़े को ठीक किया है, तो क्या बाप की छुट्टी है कि और जो 4 है उन्हें भल साथी बनाओ. ಬಾಬಾ ಕೇಳ್ತಾ ಇದ್ದಾರೆ, ನಾನೇ ನಿಮಗೆ ಪರ್ಮಿಷನ್ ಕೊಟ್ಟಿದ್ದೀನಾ ಬೇರೆ ವಿಕಾರಿಗಳನ್ನು ಭಲೆ ಜೊತೆ ಮಾಡ್ಕೊಳ್ಳಿ ಅಂತ? ಪವಿತ್ರತೆ ಕೇವಲ ಬ್ರಹ್ಮಚರ್ಯ ಮಾತ್ರ ಅಲ್ಲ, ಆದರೆ ಬ್ರಹ್ಮಚರ್ಯದ ಜೊತೆಗೆ ब्रह्मचारी बनना अर्थात पवित्रता का व्रत पालन किया. ಬ್ರಹ್ಮಚರ್ಯ, ಬ್ರಹ್ಮಚಾರಿ, ಬ್ರಹ್ಮ ಬಾಬೋರವರನ್ನು ಸಂಪೂರ್ಣವಾಗಿ ಫಾಲೋ ಮಾಡೋದು. ಸೊ ಅಂದಾಗ ಮಾತ್ರ ಪವಿತ್ರತೆಯನ್ನು ಸಂಪೂರ್ಣವಾಗಿ ಫಾಲೋ ಮಾಡಿದ್ದೀರಾ ಅಂತ ಅರ್ಥ. ಸೊ ಕೆಲವು ಮಕ್ಕಳು ಬಾಬನ ಜೊತೆ ಚಿಟ್ಚಾಟ ಮಾಡುವಾಗ ಹೇಳ್ತಾರೆ, ಬಹಳ ಮಧುರವಾದ ಮಾತುಗಳನ್ನು ಆಡ್ತಾರೆ. कहते हैं
बाबा मुख्य तो अच्छा है ना, बाकी छोटे छोटे ऐसे कभी मनसा संकल्प में आ जाते हैं. ಇರಲಿ ಅಲ್ವಾ ಬಾಬಾ, ಏನು ಮಾಡೋದು? ಮುಖ್ಯವಾಗಿ ಪವಿತ್ರತೆನಂತೂ ಗೆದ್ದುಬಿಟ್ವಿ. ಆದರೆ ಸಣ್ಣ ಪುಟ್ಟ ಈ ಥರದ ಸಂಕಲ್ಪಗಳು ಒಂದೊಂದ್ಸಲ ಬರ್ತವೆ ಬಾಬಾ. ಮನಸ್ಸಲ್ಲಿ ಬರುತ್ತೆ, ಶಬ್ದದಲ್ಲಿ ಬರೋದಿಲ್ಲ. ಮನಸ್ಸಲ್ಲಿ ಏನು ನಡೀತೆ ಯಾರೂ ಹೆಂಗೂ ನೋಡಲ್ಲ ಅಲ್ವಾ. और कोई फिर कहते हैं छोटे छोटे बाल बच्चों से प्यार होता है ना. ಮಕ್ಕಳ ಜೊತೆಗೆ ಪ್ರೀತಿ, ಜೊತೆಗೆ ಮೊಮ್ಮಕ್ಕಳ ಜೊತೆಗೂ ಸಹ ಬಹಳ ಪ್ರೀತಿ ಇರ್ತದಲ್ವಾ. तो इन चारों से भी प्यार हो जाता है. ಕಾಮವನ್ನಂತೂ ಗೆದ್ಬಿಟ್ವಿ. ಕ್ರೋಧ, ಲೋಭ, ಮೋಹ, ಅಹಂಕಾರ ಇದರ ಜೊತೆಗೆ ಸ್ವಲ್ಪ ಪ್ರೀತಿ ಇರ್ತದೆ. ಸಿಟ್ಟು ಬಂದ್ಬಿಡ್ತದೆ ಬಾಬಾ. ಮಕ್ಕಳು ಮೊಮ್ಮಕ್ಕಳು ಅಂತ ಮೋಹ ಬಂದ್ಬಿಡ್ತದೆ. ನಮಗೇನು ಇಷ್ಟ ಇಲ್ಲ, ಆದರೂ ಅವ್ರನ್ನ ನೋಡಿದಾಗ ಅವರ ಜೊತೆ ಒಂದು ಸಂಬಂಧ ಇದೆ ಅಂದಾಗ ಬಂದ್ಬಿಡ್ತದೆ. बाप दादा कहते हैं कोई भी आता है तो आपने दरवाज़ा खोला है तब आता है ना. ಯಾರಾದರೂ ನಿಮ್ಮ ಮನೆ ಒಳಗಡೆ ಬರ್ತಾ ಇದ್ದಾರಂದರೆ ನೀವು ಬಾಗಿಲು ತೆಗೆದಿಟ್ಟಿದ್ದೀರಿ, ಅದಕ್ಕೆ ಬರ್ತಾರೆ, ಇಲ್ಲಾಂದ್ರೆ ಹೆಂಗೆ ಬರ್ತಾರೆ? ಸೊ ಯಾಕೆ ದರ್ವಾಜಾ ಬಾಗಿಲನ್ನು ಓಪನ್ ಮಾಡಿಟ್ರಿ? ಆ ಬಾಗಿಲಿನ ಹೆಸರೇನು? ಕಮ್ಜೋರಿ, ವೀಕ್ನೆಸ್, ದುರ್ಬಲತೆ ಆಗಿದೆ. ಸೊ ವೀಕ್ನೆಸ್ ಅಥವಾ ಕಮ್ಜೋರಿ, ದುರ್ಬಲತೆ ಅನ್ನೋ ಬಾಗಿಲನ್ನು ಓಪನ್ ಇಟ್ಟಾಗ ಅವೆಲ್ಲ ಬೇರೆ ಕ್ರೋಧ, ಲೋಭ, ಮೋಹ, ಅಹಂಕಾರಗಳು ಒಳಗಡೆ ಎಂಟರ್ ಆಗಿಬಿಡ್ತವೆ. ನೀವೇ ಅವ್ರನ್ನ ಏನು ಮಾಡ್ತಾ ಇದ್ದೀರಾ? ಇನ್ವೈಟ್ ಮಾಡ್ತಾ ಇದ್ದೀರಾ, ಬಾಗಿಲನ್ನು ಓಪನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಬಾಬಾ. ತೋ ಇವತ್ತಿನ ದಿನ ತಂದೆ ಮತ್ತು ತಮ್ಮ ಬರ್ತ್ಡೇನ ಆಚರಣೆ ಮಾಡಲಿಕ್ಕೆ ಬಂದಿದ್ದೀರಾ. ಸೊ ಯಾವಾಗ ನೀವು ಅಲೌಕಿಕ ಮಕ್ಕಳಾಗಿ ಜನ್ಮವನ್ನು ಪಡ್ಕೊಂಡ್ರಿ, ನಿಮ್ಮ ಪ್ರಾಮಿಸ್ ಏನಿತ್ತು? ಪೆಹಲಾ ವರದಾನ್ ಬಾಪ್ನೆ ದಿಯಾ ಯಾದ್ ಹೇ? ಮೊದಲನೇ ದಿನ ನಾವು ಯಾವಾಗ ಬಾಬನ ಮಗು ಆದ್ವಿ ಆ ದಿನ ನೆನಪಿಸ್ಕೋಬೇಕು. ತಂದೆ ನಮಗೆ ಒಂದು ವರದಾನವನ್ನು ಕೊಟ್ಟಿದ್ರು, ನೆನಪಿದೆಯಾ? ಬರ್ತ್ಡೇಯ ವರದಾನ, ಬ್ಲೆಸ್ಸಿಂಗ್ ನೆನಪಿದೆಯಾ? ಏನಂತ ಕೊಟ್ಟಿದ್ರು? ಪವಿತ್ರ ಭವ, ಯೋಗಿ ಭವ. ಈ ಬ್ಲೆಸ್ಸಿಂಗ್, ಈ ಗಿಫ್ಟ್, ಈ ವರದಾನವನ್ನು ಬಾಬಾ ಒಂದು ಸೆಕೆಂಡಲ್ಲಿ ನಾವು ಯಾವಾಗ ಬಾಬನನ್ನು ಗುರುತಿಸಿದ್ವಿ ಆವಾಗ ಪವಿತ್ರರಾಗಿ ಯೋಗಿಗಳು ಆಗಿ ಅನ್ನೋ ಒಂದು ಬ್ಲೆಸ್ಸಿಂಗ್, ವರದಾನ, ಗಿಫ್ಟನ್ನು ಬಾಬಾ ಕೊಟ್ಟಿದ್ದರು. ಎಲ್ಲರಿಗೂ ವರದಾನ ನೆನಪಿದೆಯಾ? ನೆನಪಿದೆಯಾ? ಮರೆಯೋದಿಲ್ಲ ತಾನೆ? ಪವಿತ್ರ ಭಾವ ಕಾ ವರದಾನ್ ಏಕ್ ಕಾ ನಹಿ ದಿಯಾ, ಪಾಂಚೋಂ ಕಾ ದಿಯಾ. ಕೇವಲ ಬ್ರಹ್ಮಚರ್ಯ ಪಾಲನೆ ಮಾಡಿ, ಕೇವಲ ಪ್ಯೂರಿಟಿ ಫಾಲೋ ಮಾಡಿ ಅಂತ ಬಾಬಾ ವರದಾನ ಕೊಟ್ಟಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಎಲ್ಲವನ್ನೂ ಗೆಲ್ಲರಿ ಅನ್ನೋ ವರದಾನವನ್ನು ಬಾಬಾ ಪವಿತ್ರ ಭಾವ ಅನ್ನೋ ಒಂದು ಬ್ಲೆಸ್ಸಿಂಗಲ್ಲೇ ಕೊಟ್ಟಿದ್ದರು. ಸೊ ಇವತ್ತು ವಿಶೇಷವಾಗಿ ಬಾಬಾವರು ಏನನ್ನು ಇಷ್ಟಪಡ್ತಾರೆ? ಬರ್ತ್ಡೇ ಆಚರಣೆ ಮಾಡೋಕ್ಕೆ ಬಂದಿದ್ದೀರಿ, ತಂದೆಯ ಬರ್ತ್ಡೇಯನ್ನು ಆಚರಣೆ ಮಾಡಲಿಕ್ಕೆ ಬಂದಿದ್ದೀರಿ, ಶಿವರಾತ್ರಿಯನ್ನು ಆಚರಣೆ ಮಾಡಲಿಕ್ಕೆ ಬಂದಿದ್ದೀರಿ. ಸೊ ಬರ್ತ್ಡೇ ಕಿ ಸೌಗಾತ್ ಲಾಯೇ ಹೋ ಯಾ ಖಾಲಿ ಹಾತ್ ಆಯೇ ಹೇ? ಯಾರ್ದಾದ್ರೂ ಬರ್ತ್ಡೇನ ನಾವು ಮಾಡ್ಲಿಕ್ಕೆ ಹೋದಾಗ ಗಿಫ್ಟ್ ತೊಗೊಂಡು ಹೋಗ್ತೀವಲ್ವ, ಅದೇ ರೀತಿ ತಂದೆಯ ಬರ್ತ್ಡೇನ ಮಾಡಲಿಕ್ಕೆ ಶಿವ ಜಯಂತಿಯ ದಿನ ಮಧುವನಕ್ಕೆ ಬಂದಿದ್ದೀರಾ ಅಂದರೆ ಏನು ಗಿಫ್ಟ್ ತೊಗೊಂಬಂದಿದ್ದೀರಾ? ಸೊ ಇದು 2007ರ ಮುರಳಿ, ಅಲ್ಲಿಗೆ 70 ವರ್ಷ ಆಗಿತ್ತು ಯಜ್ಞ ಸ್ಥಾಪನೆಯಾಗಿ. ನೆನಪಿದೆ ಅಲ್ವಾ? 70 ವರ್ಷ ಸೋಚೋ, चाहे आप पीछे आए हो लेकिन ಸ್ಥಾಪನಾ के तो 70 ವರ್ಷ हो गए ना. ನೀವು ಭಲೆ ಜ್ಞಾನದಲ್ಲಿ ಲೇಟಾಗಿ ಬಂದಿರ್ಬೋದು, ಆದರೆ ಯಜ್ಞ ಸ್ಥಾಪನೆಯಾಗಿ ಆವಾಗ 2007ರಲ್ಲಿ 70 ವರ್ಷ ಅಂದರೆ 2025ರಲ್ಲಿ ಎಷ್ಟಾಗ್ತದೆ? 88 ವರ್ಷಗಳಾಯಿತು. ಈಗಲೇ ನೀವು ಜ್ಞಾನಕ್ಕೆ ಬಂದಿರ್ಬೋದು, ಆದರೆ ಸ್ಥಾಪನೆಯ ಕರ್ತವ್ಯದಲ್ಲಿ ನೀವು ಎಲ್ಲರೂ ಜೊತೆಗಾರರಾಗಿದ್ದೀರಿ. ಸಾಥಿ ತೋ ಹೋನಾ, ಜೊತೆಗಾರರಾಗಿದ್ದೀರಾ ಅಲ್ವಾ? ಮೊದಲನೇ ಬಾರಿಯೂ ಸಹ ನೀವು ಬಂದಿರಬಹುದು. ಜೋ ಮಧುಬನ್ ಮೇ ಪೆಹಲಿ ಬಾರ್ ಮಿಲ್ನೆ ಆಯೇ ಹೇ ವಹ ಲಂಬಾ ಹಾತ್ ಉಠಾओ. ಮಧುಬನದಲ್ಲಿ ಮೊದಲನೇ ಬಾರಿಗೆ ಮಿಲನ ಮಾಡಲು ಬಂದಿರೋರು ಕೈ ಎತ್ತಿ, ಉದ್ದವಾಗಿರೋ ಕೈಯನ್ನು ಎತ್ತಿ. ಅಚ್ಚಾ, आप सभी को चाहे अभी 1 साल हुआ है, 2 साल हुआ है, लेकिन अपने को क्या कहलाते हो? 1 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು. ಏನಂತ ನೀವು ನಿಮ್ಮನ್ನು ಕರೆಸ್ಕೊಳ್ತೀರಿ? ಬ್ರಹ್ಮ ಕುಮಾರಿ, ಬ್ರಹ್ಮ ಕುಮಾರ್, ಯಾ ಪುರುಷಾರ್ಥಿ ಕುಮಾರ್ ಕುಮಾರಿ. ಭಲೆ ಒಂದೇ ದಿನ ಆಗಿರ್ಬೋದು ಬಾಬನ ಮಗುವಾಗಿ,
ಅವರು ಪುರುಷಾರ್ಥ ಕುಮಾರ್ ಕುಮಾರಿ ಅಂದರೆ ಅವರಿಗೂ ಇಷ್ಟ ಆಗೋದಿಲ್ಲ. ಅವರು ಸಹ ಏನಾಗಿದ್ದಾರೆ, ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದಾರೆ ಅಂತ ಕರೆಸ್ಕೊತಿರಲ್ವಾ. ಕೋಯಿ ಅಪ್ನೆ ಕೋ ಪುರುಷಾರ್ಥಿ ಕುಮಾರ್ ಕೆಹತೆ ಹೇ ಕ್ಯಾ. ಯಾರೂ ಸಹ ತನ್ನನ್ನು ಪುರುಷಾರ್ಥಿ ಕುಮಾರ್ ಅಂದರೆ ಅವರಿಗೆ ಬೇಜಾರಾಗುತ್ತೆ. ಸೊ ಬ್ರಹ್ಮ ಕುಮಾರ್ ಕಾ ಸೈನ್ ಲಗಾತೆ ಹೋನಾ, ಬ್ರಹ್ಮ ಕುಮಾರ್ ಅನ್ನುವ ಸೈನನ್ನು ತಗೊಳ್ತೀರ ಅಲ್ವಾ. ಸಭಿ ಬಿ ಕೆ ಲಿಖ್ತೆ ಹೋ ಯಾ ಪಿ ಕೆ ಲಿಖ್ತೆ ಹೋ. ಪಿ ಕೆ ಅಂದರೆ ಪುರುಷಾರ್ಥಿ ಕುಮಾರ್, ಬಿ ಕೆ ಬರಿತಿರೋ ಪಿ ಕೆ ಬರಿತಿರೋ. ಪುರುಷಾರ್ಥಿ ಕುಮಾರ್ ಅಂದರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಸೊ ಪ್ರಾಮಿಸ್ ಏನು, ಸಾಥ್ ಹಿ रहेंगे, साथ चलेंगे, ಕಂಬೈನ್ಡ್ रहेंगे, तो ಕಂಬೈನ್ಡ್ ಮೇ ಸಮಾನತಾ ತೋ ಚಾಹಿಯೇನಾ. ಈಗ ನೋಡಿ, ಯಾರ್ದೋ ಜೊತೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಂದರೆ ಸ್ವಲ್ಪ ನಾವು ಅವ್ರ ಥರ ಇರಬೇಕು ಅಂತ ಒಂದು ರಾಯಲ್ಟಿ ಮೇಂಟೈನ್ ಮಾಡ್ತೀವಲ್ವ. ಹೆಂಗೋ ಬೇಕಂಗೆ ಹೋಗೋದಿಲ್ಲ. ಅದೇ ರೀತಿ ತಂದೆಯ ಜೊತೆಗೆ ನಾವು ರಿಟರ್ನ್ ಹೋಗಬೇಕಂದ್ರೆ ಬಾಬನ ತರಹ ನಾವು ಆಗಬೇಕಲ್ವ. ಆವಾಗ ಅವ್ರ ಜೊತೆಗೆ ನಾವು ಹೋಗ್ಬೋದು. ಇಲ್ಲ ಅಂತಂದರೆ ನಮಗೆ ಒಂಥರ ಅನ್ನಿಸ್ತದೆ, ನೋಡು ಇವ್ರ ಜೊತೆ ನಾನು ಹೆಂಗೆ ಹೋಗಲಿ, ನಾನು ಇವ್ರ ಸಮಾನ ಇದೀನೋ ಇಲ್ಲೋ. ಸೊ ಹಾಗಾಗಿ ಜೊತೆಲಿರ್ತೀವಿ, ಜೊತೆಲಿ ಹೋಗ್ತೀವಿ, ಕಂಬೈನ್ಡ್ ಆಗಿ ಇರ್ತೀವಿ. आज के 70 वर्ष का उत्सव तो मनाने आते हो. बाप दादा ने देखा है, जो भी जोन सेवा का टर्न देते हैं वह 70 वर्ष का सम्मान समारोह मनाते हैं. ಸೊ ವಿಶೇಷವಾಗಿ 70 ಇಯರ್ಸ್ ಸೆಲೆಬ್ರೇಷನ್ಗೆ ಬಂದಿದ್ದೀರಿ. ಬಾಪ್ ದಾದಾ ನೋಡಿದ್ದಾರೆ, ಯಾವ ಝೋನು ಸೇವಾ ಟರ್ನ್ ಇರ್ತದೆ ಅವರು 70 ಇಯರ್ಸ್ನ ಸೆಲೆಬ್ರೇಷನ್ನ ಸಮಾರೋಹವನ್ನು ಮಾಡಲಿಕ್ಕೆ ಬಂದಿದ್ದೀರಿ. ಎಲ್ಲರೂ ಆಚರಣೆ ಮಾಡ್ತಿರಲ್ವ. ಬಸ್ ಸಿರ್ಫ್ ಛೋಟಿ ಛೋಟಿ ಗಿಫ್ಟ್ ದೇ ದೇತೆ ಹೇ, ಬಸ್ ಸಣ್ಣ ಪುಟ್ಟ ಗಿಫ್ಟನ್ನು ಕೊಡ್ತೀರಿ ಅಷ್ಟೇ. ಆದರೆ ಇಲ್ಲಿಯ ತನಕ ಆಜ್ ಏಕ್ ತೋ ಬರ್ತ್ಡೇ ಹೇ ಮನಾನೆ ಆಯೇ ಹೋನಾ, ಪಕ್ಕಾ ಹೇನಾ, ಇಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಲು ಬಂದಿದ್ದೀರಾ, ಪಕ್ಕಾ ಅಲ್ವಾ. ಇನ್ನೊಂದೇನು, ಒಂದು ಬರ್ತ್ಡೇ ಸೆಲೆಬ್ರೇಷನ್, ಇನ್ನೊಂದು 70 ವರ್ಷ ಯಜ್ಞಕ್ಕೆ ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ಸಮ್ಮಾನ್ ಸಮಾರೋಹವನ್ನು ಸಹ ಆಚರಣೆ ಮಾಡ್ತಾ ಇದ್ದೀರಿ. 2 ಸೆಲೆಬ್ರೇಷನ್, ಒಂದು ಬರ್ತ್ಡೇ ಸೆಲೆಬ್ರೇಷನ್, ಇನ್ನೊಂದು 70 ಇಯರ್ಸ್ ಆ್ಯನಿವರ್ಸರಿ ಸೆಲೆಬ್ರೇಷನ್. ಬರ್ತ್ಡೇಯನ್ನು ಸಹ ಮಾಡ್ತಾ ಇದ್ದೀರಿ. ಸೊ ಬರ್ತ್ಡೇ ಮಾಡಿದಾಗ ಸೌಗಾತನ್ನು ಕೊಡಬೇಕು. ಟ್ರೇ ದೇ ದೇಂಗೆ, ಚಾದರ್ ದೇ ದೇಂಗೆ, ಕ್ಯಾ ಸೌಗಾತ್ ಲಾಯೇ ಹೋ. ಬೆಡ್ಶೀಟ್ ಇರ್ಬೋದು, ಒಂದೇನೋ ಟ್ರೇ ಇರ್ಬೋದು, ಒಂದೇನೋ ಒಂದು ಗಿಫ್ಟನ್ನು ತೊಗೊಂಡು ಬಂದಿದ್ದೀರಿ. ಆಯಿತು, ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರೋದೇನೋ ಬೆಳ್ಳಿ ಬಂಗಾರ ತಂದಿರ್ಬೋದು. ಆದರೆ ಆಜ್ ಕೆ ದಿನ್ ಬಾಪ್ ದಾದಾ ಕಿ ಶುಭ ಆಶಾ ಹೇ ಅಪ್ನೆ ಆಶಾओं के दीपक बच्चों प्रति. ನೀವೇನೇ ಗಿಫ್ಟ್ ತಂದಿರ್ಬೋದು, ಬಹಳ ಒಳ್ಳೆಯದು. ಆದರೆ ಇಂದು ಬಾಪ್ ದಾದಾ ಒಂದು ಶುಭ ಆಶೆಯನ್ನು ಇಟ್ಕೊಂಡಿದ್ದಾರೆ. ತಮ್ಮ ದೀಪಕ್ ಅಂದರೆ ಜ್ಯೋತಿ, ಪ್ರಕಾಶವಾಗಿರೋ ಮಕ್ಕಳ ಪ್ರತಿ. ಆ ಆಸೆ ಏನಾಗಿದೆ ಹೇಳ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಬತಾನ ವ ಸುನ್ನ ಮಾನಾಕ್ಯ ಅಂದರೆ ಹೇಳ್ಕೊಳ್ಳೋದು ಅಂದ್ರೆ ಅರ್ಥ ಏನು, ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡೋದು, ಅಥವಾ ಏಕ್ ಕಾನ್ ಸೆ ಸುನ್ನ ಓರ್ ದಿಲ್ ಮೇ ಸಮಾದೇನಾ. ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡೋದಲ್ಲ, ಒಂದು ಕಿವಿಯಿಂದ ಕೇಳಿ ಹೃದಯದಲ್ಲಿ ಅದನ್ನು ಇಟ್ಕೋಬೇಕು. ಹೊರಗೆ ಹಾಕಲ್ಲ ತಾನೆ. ಇತ್ನಾ ತೋ ನಹಿ ಹೇ ಲೇಕಿನ್ ದಿಲ್ ಮೇ ಹಿ ಸಮಾ ದೇತೆ ಹೇ, ಮನಸ್ಸಲ್ಲಿ ಇಟ್ಕೋಬೇಕು. ಸೊ ಹಾಗಾಗಿ ವಿಶೇಷ ಶುಭ ಆಸೆಯನ್ನು ಬಾಬಾ ಹೇಳ್ತಾರೆ. ಮೊದಲು ಲೈನಿನಲ್ಲಿ ಕುತ್ಕೊಂಡಿರೋರು ಹೇಳಿ, ತಲೆಯನ್ನು ಅಲ್ಲಾಡಿಸಿ, ಟೀಚರ್ಸ್ ತಲೆಯನ್ನು ಅಲ್ಲಾಡಿಸಿ. ಕೆಲವ್ರು ಏನು ಮಾಡ್ತಾ ಇದ್ದಾರೆ, ಬಾಬನ ಫ್ಲ್ಯಾಗನ್ನು ಅಲ್ಲಾಡಿಸ್ತಾ ಇದ್ದಾರೆ. ಡಬಲ್ ಫಾರಿನರ್ಸ್ ಹೇಳಿ, अपने को बांधना पड़ेगा तभी कहो हाँ, ऐसे ही नहीं कहो क्योंकि 70 वर्ष तो बाप दादा ने भी अलबेलेपन, आलस्य और बहानेबाजी का खेल देख लिया. ಬಾಬಾ ಹೇಳ್ತಾ ಇದ್ದಾರೆ, ಸುಮ್ಮನೆ ಹ್ಞೂ ಅನ್ಬೇಡ್ರಿ, ಯೋಚನೆ ಮಾಡಿ ಹ್ಞೂ ಅಂತ ಹೇಳಿ. ಯಾಕೆಂದರೆ ನಿಮ್ಮ ಆಟ ನಾನು ಬಹಳ ನೋಡಿದ್ದೀನಿ ಅಂತಾರೆ ಬಾಬಾ. 70 ವರ್ಷಗಳಿಂದ ಆಲಸ್ಯ, ಸೋಮಾರಿತನ, ಬಹಾನೆಬಾಜಿ, ಕಾರಣಗಳು ಎಲ್ಲ ಬಹಳ ನಾನು ನೋಡಿದ್ದೀನಿ. ಹೋಗಲಿ ಬಿಡಿ, ಕೆಲವರಿಗೆ 70 ವರ್ಷ ಆಗಿಲ್ಲ ಜ್ಞಾನದಲ್ಲಿ, 50, 40, 30, 20 ವರ್ಷದವರು ಸಹ ಇದ್ದೀರಿ. ಆದರೆ ಈ ಸಮಯದಲ್ಲಿ ಈ 3 ಆಟಗಳನ್ನು ಮಕ್ಕಳು ಬಹಳ ಆಟ ಆಡ್ತೀರಿ. ಸೊ ಹಾಗಾಗಿ ವಿಶೇಷವಾಗಿ ಭಕ್ತರು ಜಾಗರಣೆಯನ್ನು ಮಾಡ್ತಾರೆ. ಸೋತೆ ನಹಿ ಹೇ ತೋ ಆಪ್ ಬಚ್ಚೋಂ ಕಾ ಜಾಗರಣ ಕೌನ್ ಸಾ ಹೇ. ನೀವು ಮಕ್ಕಳ ಜಾಗರಣೆ ಯಾವುದು?
कौन सी नींद में घड़ी घड़ी सो जाते हो, ಯಾವ ನಿದ್ದೆಯಲ್ಲಿ ಮಲಗ್ತೀರಿ. ಆ ನಿದ್ದೆ ಅಲ್ಬೇಲಾಪನ್, ಕಾರಣಗಳನ್ನು ಹೇಳೋದು, ಸೋಮಾರಿತನ, ಆಲಸ್ಯತನದ ನಿದ್ದೆಯಲ್ಲಿ ಬಾಬಾ ಹೇಳ್ತಾರೆ ಆರಾಮಾಗಿ ಮಲ್ಕೊಂಡು ಬಿಡ್ತೀರಿ. ಸೊ ಈ ದಿನ ಬಾಪ್ ದಾದ ಈ 3 ಮಾತುಗಳ ಪ್ರತಿ ಸಮಯ ಜಾಗರಣೆಯನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ. ಕೆಲವೊಂದು ಸಲ ಸಿಟ್ಟು ಬರ್ತದೆ, ಅಭಿಮಾನ ಬರ್ತದೆ, ಲೋಭ ಬರ್ತದೆ. ಕಾರಣ ಏನಂತ ಹೇಳ್ತಾರೆ, ಬಾಪ್ ದಾದಾರವರಿಗೆ ಒಂದು ಟ್ರೇಡ್ ಮಾರ್ಕ್ ಕಾಣಿಸ್ತದೆ. ಏನೇ ವಿಷಯ ಇರ್ಬೋದು. ಏನಂತ ಹೇಳ್ತಾರೆ, ಯಹತೋ ಚಲ್ತಾ ಹೇ, ಇಷ್ಟಂತೂ ನಡೀತದಲ್ವ ಬಾಬಾ. पता नहीं किसने चलाया है, लेकिन यही शब्द कहते हैं यह तो होता ही है, चलता ही है. ಕಾರಣಗಳೇನು ಕೊಡೋದು, ಇದಂತೂ ಆಗ್ತದಲ್ವ ಬಾಬಾ, ಇದಂತೂ ನಡೀತದೆ, ಆಗ್ತದೆ, ಹೋಗ್ತದೆ, ಇದೇನು ಹೊಸ ಮಾತಲ್ಲ, ಇದು ನಡೆದೇ ನಡೀತದೆ. ಇದಕ್ಕೇನು ಅಲ್ಬೇಲಾಪನ್ ಅನ್ನಲ್ವಾ. ಯಹ ಭೀ ತೋ ಕರ್ತಾ ಹೇ. ಅವಾಗ ಇನ್ನೊಂದು ಕಾರಣ ಏನಂತ ಹೇಳೋದು, ಬಾಬಾ ಅವರಷ್ಟು ವರ್ಷ ಜ್ಞಾನದಲ್ಲಿದ್ದಾರೆ, ಅವರು ಮಾಡ್ತಾರೆ. मेजॉरिटी क्रोध से बचने के लिए यह किया तब हुआ, मैंने रॉन्ग किया वह नहीं कहेंगे. ನಾನು ತಪ್ಪು ಮಾಡಿದೆ ಅಂತ ಯಾರೂ ಹೇಳಲ್ಲ. ಬಾಬಾ ಅವ್ರು ಹಂಗೆ ಮಾಡಿದ್ರಲ್ವ, ಅವ್ರು ಹಂಗೆ ಹೇಳಿದ್ರಲ್ವ, ಅದಕ್ಕೆ ಹಿಂಗಾಯಿತು. ದೂಸರೆ ಪರ್ ದೋಷ ರಖನಾ ಬಹುತ್ ಸಹಜ ಹೈ. ಇನ್ನೊಬ್ಬರ ಮೇಲೆ ದೋಷ ಹೇರೋದು ಬಹಳ ಸುಲಭ. ಯಹ ನಾ ಕರೆ ತೋ ನಹಿ ಹೋಗ. ಅವ್ರು ಹಂಗೆ ಮಾಡಿರಲಿಲ್ಲ ಅಂದಿದ್ರೆ ನಾನು ಹಿಂಗೆ ಮಾಡ್ತಿರ್ಲಿಲ್ಲ. और बाप ने जो कहा वह नहीं होगा. ಮನುಷ್ಯರ ಮಾತುಗಳ ಪ್ರಭಾವ ಎಷ್ಟಿದೆ ಅಂದರೆ ತಂದೆಯ ಮಾತಿನ ಪ್ರಭಾವ ಆಗೋದಿಲ್ಲ. वह करे तो होगा, बाप की श्रीमत पर क्या क्रोध को नहीं खत्म कर सकते. ತಂದೆಯ ಶ್ರೀಮತದ ಅನುಸಾರವಾಗಿ ಸಿಟ್ಟಿನ ಮೇಲೆ ಗೆಲ್ಲೋಕ್ಕಾಗಲ್ವಾ. आजकल क्रोध का बच्चा रोब भी भिन्न भिन्न प्रकार के हैं. ಸಿಟ್ಟು, ಕ್ರೋಧದ ಮಗು ರೋಬದಲ್ಲಿ ಬರೋದು, ಇರಿಟೇಷನಲ್ಲಿ ಬರೋದು, ಅದರಲ್ಲೂ ವೆರೈಟಿ ಟೈಪ್ಸ್ ಇದೆ ಅಂತಾರೆ ಬಾಬಾ. ಸೊ ಇಂದಿನ ದಿನ ವಿಶೇಷವಾಗಿ ಯಾವ ವ್ರತ ತಗೊಳ್ತೀರಿ. ಜೈಸೆ ಪೆಹಲಿ ಬಾತ್ ಕಾ ವಿಶೇಷ ದೃಢ ಸಂಕಲ್ಪ ಮೆಜಾರಿಟಿನೇ ಕಿಯಾನ. ಕಾಮದ ಮೇಲೆ ವಿಜಯವನ್ನು ಆರಾಮಾಗಿ ಪಡ್ಕೊಂಡ್ರೆ, ಮೆಜಾರಿಟಿ ಮಾಡಿಕೊಂಡ್ರೆ, ಕ್ಯಾ ಐಸೆ ಹಿ 4 का भी संकल्प करेंगे. ಕ್ರೋಧ, ಲೋಭ, ಮೋಹ, ಅಹಂಕಾರ, ಇದನ್ನು ಗೆಲ್ತೀರಾ. यह बहाना नहीं देना, इसने यह किया तब मेरा हुआ. और बाप जो बार बार कहता है वह याद नहीं, उसने जो किया वह याद आ गया. तो यह ಬಹಾನೆಬಾಜಿ हुई ना. ಇನ್ನೊಬ್ಬರ ಮೇಲೆ ಕಾರಣಗಳನ್ನು ಹೇಳೋದು ಬಹಾನೆಬಾಜಿ ಅಂತ ಹೇಳ್ತಾರೆ ಬಾಬಾ. तो आज बाप दादा बर्थडे के गिफ्ट चाहते हैं. यह 3 बातें जो 4 को हल्का कर देती है. 3 ಮಾತುಗಳನ್ನು ಹೇಳ್ತಾರೆ ಬಾಬಾ, ಇದರಿಂದ ಎಲ್ಲವೂ ಸಹ ಲೈಟಾಗಿ ಬಿಡ್ತದೆ. ಇದೇ ನಿಮ್ಮ ಬರ್ತ್ಡೇಯ ಗಿಫ್ಟ್ ಅಂತಾರೆ ಬಾಬಾ. ಸಂಸ್ಕಾರ ಕಾ ಸಾಮ್ನಾ ತೋ ಕರ್ನಾ ಹಿ ಹೈ. ಅನೇಕ ವೆರೈಟಿ ಆತ್ಮಗಳು ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಎಲ್ಲ ಸಂಸ್ಕಾರ ಸ್ವಭಾವವನ್ನು ನಾವು ಫೇಸ್ ಮಾಡಬೇಕಾಗ್ತದೆ. ಯಹ ಪೇಪರ್ ಹೈ. ಅದೇನಂತ ಹೇಳ್ತಾರೆ ಬಾಬಾ, ಪರೀಕ್ಷೆ ಆಗಿದೆ, ಟೆಸ್ಟ್ ಪೇಪರ್ ಆಗಿದೆ. ಏಕ ಜನ್ಮ ಕಿ ಪಢಾಯಿ और ಸಾರೆ ಕಲ್ಪ್ ಕಿ ಪ್ರಾಪ್ತಿ. ಒಂದೇ ಒಂದು ಜನ್ಮದ ವಿದ್ಯಾಭ್ಯಾಸ, ಇಡೀ ಕಲ್ಪದ ಪ್ರಾಪ್ತಿ. ಅರ್ಧ ಕಲ್ಪದ ರಾಜಭಾಗ್ಯ, ಅರ್ಧ ಕಲ್ಪದ ಪೂಜೆ, ಇಡೀ ಕಲ್ಪದ ಕಮಾಯಿ ಒಂದೇ ಜನ್ಮದಲ್ಲಿ ಪ್ರಾಪ್ತಿ. ಇದು ಸಣ್ಣ ಜನ್ಮ, ಫುಲ್ ಅಲ್ಲ, ಚಿಕ್ಕ ಜನ್ಮ ಆಗಿದೆ. ತೋ ಹಿಮ್ಮತ್, ಧೈರ್ಯ ಇದೆಯಾ. ಜೋ ಸಮಜ್ತೆ ಹೇ ಹಿಮ್ಮತ್ ರಖೇಂಗೆ ಜರೂರ್. ಯಾರು ತಿಳ್ಕೊಳ್ತೀರಿ, ಹೌದು ಬಾಬಾ ನಾನು ಧೈರ್ಯವನ್ನು ಇಟ್ಕೊಳ್ತೀನಿ, ಅಟೆನ್ಷನ್ ಇಟ್ಕೊಳ್ತೀವಿ ಅಂತಹವರು ವಿಶೇಷವಾಗಿ ಬಾಬಾ ಹೇಳ್ತಾ ಇದ್ದಾರೆ, ನನಗೆ ಬೇಕು ಅಂತಹ ಮಕ್ಕಳು. ಛೋಟೆ ಬಚ್ಚೆ ನಹಿ ಹೋ, 70 ವರ್ಷ ಪೂರೇ ಹೋ ರಹೆ ಹೈ. ಸಣ್ಣ ಮಕ್ಕಳ ನೀವಿನ್ನು 70 ವರ್ಷ ಕಂಪ್ಲೀಟ್ ಆಯಿತು. वह तो 3-4 मास के बच्चे गे करते हैं. ಅಳೋದು, ಹಠ ಮಾಡೋದು, ಗೆ ಅಂತ ಹೇಳೋ ಮಕ್ಕಳೇ ಅವು 3-4 ತಿಂಗಳು ಮಕ್ಕಳು ಅಥವಾ 1 ವರ್ಷದ ಮಕ್ಕಳು ಮಾಡ್ತವೆ. ಆದರೆ ನೀವು ತಂದೆಯ ಜೊತೆಗಾರರಲ್ವಾ. ವಿಶ್ವ ಕಲ್ಯಾಣಕಾರಿ ಹೋ, ನಿಮ್ಮ ಟೈಟಲ್ ಏನು? ವಿಶ್ವ ಕಲ್ಯಾಣಕಾರಿಗಳು.
ಅದಕ್ಕಂತೂ 70 ವರ್ಷ ಕಂಪ್ಲೀಟ್ ಆಗಿದೆ. ಬಾಪ್ ದಾದ ಕೈಯನ್ನು ಎತ್ಸೋದಿಲ್ಲ. ಯಾಕೆ ಅಂತಂದರೆ ಬಾಪ್ ದಾದ ನೋಡಿದ್ದಾರೆ. ಬಾಪ್ ದಾದ ಕೈ ಎತ್ತರಿ ಅಂತಲೂ ಕೇಳ್ತಾ ಇಲ್ಲ. ಯಾಕೆ? ಕೈಯನ್ನು ಎತ್ಸೋ ನೋಡಿದ್ದಾಯಿತು ಅಂತಾರೆ ಬಾಬಾ. ಕೈಯನ್ನು ಎತ್ತಿ ಮತ್ತೆ ಸೋಮಾರಿಗಳಾಗ್ತೀರಿ. तो क्या समझते हो कि कुछ भी हो जाए, पहाड़ जैसा पेपर भी आ जाए, लेकिन पहाड़ को रूई बना देंगे. ಏನು ಅನ್ಕೊಂತೀರಾ? ಎಷ್ಟೇ ದೊಡ್ಡ ಪರೀಕ್ಷೆ ಬರಲಿ, ಬೆಟ್ಟದಷ್ಟು ದೊಡ್ಡ ಪೇಪರ್ ಬರಲಿ, ಆ ಒಂದು ದೊಡ್ಡ ಬೆಟ್ಟವನ್ನು ಸಹ ಹತ್ತಿಯಷ್ಟು ಹಗೂರ ಮಾಡ್ತೀರೇನು? ಈ ಥರ ದೃಢ ಸಂಕಲ್ಪ ಮಾಡಲಿಕ್ಕೆ ನಿಮಗೆ ಧೈರ್ಯ ಇದೆಯಾ? ಯಾಕೆಂದರೆ ಸಂಕಲ್ಪ ಬಹಳ ಚೆನ್ನಾಗಿ ಮಾಡ್ತೀರಿ. ಬಾಪ್ ದಾದನು ಖುಷಿ ಪಡ್ತಾರೆ. ಸೊ ಯಾವ ಸಮಯದಲ್ಲಿ ಸಂಕಲ್ಪ ಮಾಡ್ತೀರಿ ಆ ಟೈಮಲ್ಲಿ ಬಾಬನಿಗೂ ಖುಷಿ ಆಗ್ತದೆ. ಲೇಕಿನ್ ಹೇ ಕ್ಯಾ 70 वर्ष तो हल्का छोड़ा, लेकिन बाप दादा देख रहे हैं कि समय का कोई भरोसा नहीं और इस ज्ञान के आधार पर हर पुरुषार्थ की बात में बहुत काल का हिसाब है. 70 ವರ್ಷ ಏನೋ ಕಂಪ್ಲೀಟ್ ಆಯಿತು. ಆದರೆ ಬಾಬಾ ಹೇಳ್ತಾರೆ ಸಮಯದ ಯಾವುದೇ ಭರವಸೆ ಇಲ್ಲ. ಈ ಜ್ಞಾನದ ಆಧಾರದ ಮೇಲೆ ಪ್ರತಿ ಪುರುಷಾರ್ಥದ ಮಾತಿಗೂ ಬಹಳ ಕಾಲದ ಲೆಕ್ಕ ಇದೆ. अच्छा अभी अभी कर लेंगे परंतु बहुत काल का हिसाब है, क्योंकि प्राप्ति हर एक क्या चाहता है. अभी हाथ उठवाते हैं, कोई राम सीता बनेगा. ಪ್ರಾಪ್ತಿ ಜಾಸ್ತಿ ಬೇಕು. ಬಾಬಾ ಕೇಳ್ತಾ ಇದ್ದಾರೆ, ರಾಮ್ ಸೀತೆ ಆಗ್ತೀರಾ ಯಾರಾದರೂ? जो राम सीता बनने चाहते हैं वह हाथ उठाओ. ರಾಜಾಯಿ ಸಿಗ್ತದೆ ಅದರಲ್ಲೂ. ಯಾರ್ಯಾರು ರಾಮ್ ಸೀತೆ ಆಗ್ತೀರಿ ಕೈ ಎತ್ತಿ. कोई हाथ उठा रहे हैं, राम सीता बनेंगे, लक्ष्मी नारायण नहीं बनेंगे. डबल फॉरेनर्स में कोई हाथ उठाता है. ಯಾರೂ ಸಹ ರಾಮ ಸೀತೆ ಆಗಲಿಕ್ಕೆ ತಯಾರಿಲ್ಲ. जब बहुत काल का भाग्य प्राप्त करने चाहते हो, लक्ष्मी नारायण बनना अर्थात बहुत काल का राज्य भाग्ಯ ಪ್ರಾಪ್ತ करना. ಲಕ್ಷ್ಮೀನಾರಾಯಣರು ಆಗೋದಂದರೆ ಬಹಳ ಸಮಯದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳೋದು. ಬಹಳ ಸಮಯದ ಪ್ರಾಪ್ತಿ ಇದೆ. तो हर बात में बहुत काल तो चाहिए ना. ಪ್ರತಿ ಮಾತಿನಲ್ಲೂ ಬಹಳ ಕಾಲ ಬೇಕಲ್ವಾ? अभी 63 जन्म के बहुत काल का संस्कार है, तो कहते हो ना हमारा भाव नहीं है, भावना नहीं है, संस्कार है 63 जन्म का. ನಮ್ದು ಆ ರೀತಿ ಭಾವ ಅಥವಾ ಭಾವನೆ ಇಲ್ಲ ಬಾಬಾ. ಆದರೆ 63 ಜನ್ಮಗಳ ಸಂಸ್ಕಾರ ಇದೆ ಅಲ್ವಾ? तो बहुत काल का हिसाब है ना. इसलिए बाप दादा यही चाहते हैं कि संकल्प में दृढ़ता हो. ಸಂಕಲ್ಪದಲ್ಲಿ ದೃಢತೆ ಇರಬೇಕು. ದೃಢತೆಯಲ್ಲಿ ಕಮ್ಮಿ ಆಗ್ತದೆ. ನಡೀತದಲ್ವಾ, ಆಗ್ತದಲ್ವಾ, ಮಾಡಿದ್ರಾಯ್ತಲ್ವಾ, ಇರಲಿ ಬಿಡ್ರಿ, ಯಾರಾಗಿದ್ದಾರೆ, ಈ ರೀತಿ ಆಲಸ್ಯದ ಮಾತುಗಳು. ಸೊ ಇನ್ನೊಂದು ಬಹಳ ಚೆನ್ನಾಗಿ ಮಾತು ಎಲ್ರಿಗೂ ಬರ್ತದೆ. ಬಾಪ್ ದಾದಾನೇ ಬಾತೆ ನೋಟ್ ಕಿಯಾ ಹೈ. ನೀವೇನೇನು ಮಾತಾಡ್ತೀರೋ ಎಲ್ಲ ಬಾಬಾ ಏನಂತಾರೆ, ಎಲ್ಲ ಚೆನ್ನಾಗಿ ನಾನು ನನ್ನ ಡೈರಿಯಲ್ಲಿ ನಿಮ್ಮ ಮಾತುಗಳನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ. ಅಪ್ನಿ ಹಿಮ್ಮತ್ ನಹಿ ಹೋತಿ ಹೈ ತೋ ಕಹತೆ ಹೈ. ಇನ್ನೂ ದೊಡ್ಡ ಕಾರಣ ಏನು ಕೊಡ್ತಾರೆ ತಮಗೆ ಧೈರ್ಯ ಇಲ್ಲದಾಗ? ಮಹಾರಥಿ ಭೀ ಏಸೆ ಕರ್ತೆ ಹೈ. ಮಹಾರಥಿಯರು ಹೀಗೆ ಮಾಡ್ತಾರೆ. ಸೊ ನಾನು ಮಾಡಿದ್ರೇನು ಮಹಾ? ತೋ ಮಹಾರಥಿಗಳ ಹೆಸರನ್ನು ಯಾಕೆ ಹಾಳು ಮಾಡ್ತೀರಿ? ಆ ಸಮಯದಲ್ಲಿ ಅವರು ಮಹಾರಥಿಗಳೇ ಅಲ್ಲ. तो महारथी कह के अपने को कमज़ोर करना यह अपने को धोखा देना है. ಸೊ ಯಾರನ್ನೂ ನೋಡಬಾರ್ದು, ನೋಡಿದರೆ ಒಬ್ಬ ಬ್ರಹ್ಮ ಬಾಬಾ ಅಷ್ಟೇ. ಮಹಾರಥಿಗಳನ್ನು ನೋಡಿ ನಮ್ಮನ್ನು ನಾವು ವೀಕ್ ಮಾಡ್ಕೊಳ್ತೀವಂದರೆ ನಮಗೆ ನಾವೇ ಮೋಸ ಮಾಡಿಕೊಂಡಂಗೆ. ದೂಸರೆ ಕೋ ದೇಖನಾ ಸಹಜ ಹೋತಾ ಹೈ. ಇನ್ನೊಬ್ಬರನ್ನು ನೋಡಬೇಕಂದ್ರೆ ಕಣ್ಣಿಂದ ಮತ್ತೊಬ್ಬರು ಕಾಣಿಸ್ತಾರಲ್ವ, ನಮ್ಮನ್ನು ನಾವು ನೋಡ್ಕೊಳ್ಳಿಕ್ಕೆ ಅದಕ್ಕೂ ಧೈರ್ಯ ಬೇಕು. तो आज बाप दादा हिसाब का किताब ख़त्म कराने के गिफ्ट लेने आए हैं. ಇಂದು ವಿಶೇಷ ಬಾಪ್ ದಾದ ಲೆಕ್ಕಾಚಾರವನ್ನು ಖತಮ್ ಮಾಡೋ ಗಿಫ್ಟನ್ನು ತಗೊಳ್ಳಿಕ್ಕೆ ಬಂದಿದ್ದಾರೆ. कमज़ोरी और बहानेबाजी का हिसाब किताब का बहुत बड़ा किताब है. ವೀಕ್ನೆಸಸ್ ಆ್ಯಂಡ್ ರೀಸನ್ಸ್. ಬಹಾನೆಬಾಜಿ, ಕಾರಣಗಳು, ಆಲಸ್ಯಗಳು. ಇದು ತುಂಬ ದೊಡ್ಡ ಬುಕ್ಕೇ ಇಟ್ಕೊಂಡಿದ್ದೀರಂತೆ, ಇಷ್ಟೆಷ್ಟು ದಪ್ಪ ದಪ್ಪ ಬುಕ್ಗಳು. ಇದನ್ನು ಖತಮ್ ಮಾಡಿ
तो हर एक जो समझते हैं हम करके दिखाएंगे, करना ही है, झुकना ही है, बदलना ही है. ಯಾರು ತಿಳ್ಕೊಳ್ತೀರಿ ನಾವು ಮಾಡೇ ಮಾಡ್ತೀವಿ, ಮಾಡಿ ತೋರಿಸ್ತೀವಿ, ಮಾಡಲೇಬೇಕು, ಬಗ್ತೀವಿ, ಪರಿವರ್ತನೆ ಆಗಲೇಬೇಕು. ಟ್ರಾನ್ಸ್ಫಾರ್ಮೇಷನ್ ಸೆರೆಮನಿ, ಪರಿವರ್ತನೆಯ ಸೆರೆಮನಿ ಮಾಡಬೇಕು. ಯಾರು ತಿಳ್ಕೊಂಡಿದ್ದೀರಿ, ಸಂಕಲ್ಪ ಮಾಡ್ತೀರಿ, ಅವರು ಕೈಯನ್ನು ಎತ್ತರಿ. ದೃಢತೆಯಿಂದ ಕೈ ಎತ್ತದಿದ್ದೀರೋ ಅಥವಾ ಚಾಲುವಾಗಿ ಕೈ ಎತ್ತುತ್ತಾ ಇದ್ದೀರೋ, ಸ್ಮಾರ್ಟಾಗಿ ಕೈ ಎತ್ತುತ್ತಾ ಇದ್ದೀರೋ, ತುಂಬ ಹುಷಾರಾಗಿ ಕೂಡ ಇರ್ತೀರಿ. ಚಾಲು ಸಂಕಲ್ಪ ಭೀ ಹೋತಾ ಹೈ, ತುಂಬ ಸ್ಮಾರ್ಟಾಗೂ ಕೈ ಎತ್ತುತ್ತೀರಿ ಅಥವಾ ತುಂಬ ದೃಢತೆಯಿಂದಲೂ ಕೈಯನ್ನು ಎತ್ತುತ್ತೀರಿ. ಸೊ ನೀವು ದೃಢತೆಯಿಂದ ಎತ್ತಿದ್ರ ಮಧುಬನ್ ವಾಲೆ ಬಡಾ ಹಾತ್ ಉಠಾವ್. ಮಧುಬನ ನಿವಾಸಿಗಳು ದೊಡ್ಡ ಕೈಯನ್ನು ಎತ್ತಿ ದೃಢತೆಯಿಂದ ಎತ್ತಿದ್ರ. ಇಲ್ಲಿ ಎದುರುಗಡೆ ಬಾಬನ ಮಿಲನದಲ್ಲಿ ಯೂಶಲಿ ಮುಂದೆ ಮಧುಬನ ನಿವಾಸಿಗಳು ಕುತ್ಕೊತೀರಿ. ನಿಮಗೆ ಬಹಳ ಹತ್ತಿರ ಕುತ್ಕೊಳ್ಳೋ ಚಾನ್ಸ್ ಇದೆ. ಪಹಲಿ ಸೀಟ್ ಮಧುಬನ್ ವಾಲೋಂಕು ಮಿಲ್ತಿ ಹೈ. ಬಾಪ್ ದಾದಾ ಖುಷ್ ಹೈ, ಪಹಲೆ ಬೈಠೆ ಹೋ ಪಹಲೆ ಹಿ ರಹನ. ಮಧುಬನ್ ನಿವಾಸಿಗಳಿಗೆ ಮುಂದೆ ಕುತ್ಕೊಳ್ಳೋ ಚಾನ್ಸ್ ಸಿಗ್ತದೆ. ಬಾಪ್ ದಾದಾರವರಿಗೂ ಖುಷಿ ಇದೆ, ಮುಂದೆ ಕುತ್ಕೊಂಡಿದ್ದೀರಿ, ಮುಂದೆನೇ ಇರ್ರಿ, ಹಿಂದಕ್ಕೆ ಹೋಗಬೇಡ್ರಿ ಅಂತಾರೆ ಬಾಬಾ. तो आज की गिफ्ट तो बढ़िया हुई ना. इंदिना गिफ्ट ಬಹಳ ಚೆನ್ನಾಗಿದೆ. बाप दादा को भी खुशी है क्योंकि आप एक नहीं हो. ಬಾಬಾರವರಿಗೂ ಖುಷಿ ಇದೆ, ಯಾಕೆಂದರೆ ನೀವು ಒಬ್ಬರಿಲ್ಲ. आपके पीछे अपनी राजधानी में आपकी रॉयल फैमिली, आपकी रॉयल प्रजा, फिर द्वापर से आपके भक्त, सतो रजो तमो गुणी, 3 प्रकार के भक्त आपके पीछे लंबी लाइन है. ನೀವು ಒಬ್ಬರೇ ಇಲ್ಲ, ನಿಮ್ಮ ಹಿಂದೆ ನಿಮ್ಮ ರಾಯಲ್ ಫ್ಯಾಮಿಲಿ, ರಾಯಲ್ ಪ್ರಜೆ, ದ್ವಾಪರದಿಂದ ನಿಮ್ಮ ಭಕ್ತರು, ಸತೋ ರಜೋ ತಮೋ ಗುಣಿ 3 ಪ್ರಕಾರದ ಭಕ್ತರು ನಿಮ್ಮ ಹಿಂದೆ ತುಂಬ ಉದ್ದವಾಗಿರೋ ಲೈನೇ ಇದೆ. ಜೋ ಆಪ್ ಕರೆಂಗೆ ವಹ ಆಪ್ಕೆ ಪೀಛೆ ವಾಲೆ ಕರ್ತೆ ಹೈ. ನೀವೇನು ಮಾಡ್ತಿರೋ ನಿಮ್ಮ ಹಿಂದೆ ಯಾರಿದಾರಲ್ಲ ಅವರು ಅದನ್ನೇ ಮಾಡ್ತಾರೆ. ನೀವು ಕಾರಣ ಕೊಟ್ಟರೆ ನಿಮ್ಮ ಭಕ್ತರು ಇನ್ನೂ ಜಾಸ್ತಿ ಕಾರಣಗಳನ್ನು ಕೊಡ್ತಾರೆ. अभी ब्राह्मण परिवार भी आपको देख उल्टी कॉपी करने में तो होशियार होते हैं. ಬ್ರಾಹ್ಮಣ ಪರಿವಾರದಲ್ಲೂ ಹೊಸದಾಗಿ ಯಾರಾದರೂ ಜ್ಞಾನಕ್ಕೆ ಬರ್ತಾರೆ, ನಿಮ್ಮನ್ನು ಕಾಪಿ ಮಾಡ್ತಾರೆ, ಉಲ್ಟಾ ಕಾಪಿ ಮಾಡೋದ್ರಲ್ಲಿ ಬಹಳ ಇಂಟೆಲಿಜೆಂಟ್ ಆಗಿಬಿಡ್ತಾರೆ. ತೋ ಈಗ ದೃಢ ಸಂಕಲ್ಪ ಮಾಡಿ. ಸಂಸ್ಕಾರದ ಟಕ್ಕರಿರ್ಬೋದು, ಸ್ವಭಾವದ ಮತಭೇದ ಇರ್ಬೋದು, ಏನೇ ಕಮ್ಜೋರಿ ಇರ್ಬೋದು, ಆದರೆ ಯಾರೋ ಒಬ್ಬರು ಯಾರ ಮೇಲೆ ಸುಳ್ಳನ್ನು ಹೇಳ್ತಾರೆ, ಆರೋಪವನ್ನು ಮಾಡ್ತಾರೆ, ಆವಾಗ ನಂಗೆ ಸಿಟ್ಟು ಬರ್ತದೆ. ಲೇಕಿನ್ ಸಚ್ಚೆ ಬಾಪ್ ಸೆ ವೆರಿಫೈ ಕರಾಯ, ಸಚ್ಚಾ ಬಾಪ್ ಆಪ್ಕೆ ಸಾಥ್ ಹೈ. ಸುಳ್ಳು ಆರೋಪ ಮಾಡ್ತಾರೆ, ಮಾಡಲಿ, ಸತ್ಯ ತಂದೆ ನಿಮ್ಮ ಜೊತೆಗಿದ್ದಾರೆ. ಇಡೀ ಸುಳ್ಳಿನ ಪ್ರಪಂಚ ಒಂದು ಕಡೆ ನೋಡಿ, ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ಇಡೀ ಸುಳ್ಳಿನ ಪ್ರಪಂಚ ಒಂದು ಕಡೆ, 8 ಬಿಲಿಯನ್ ಸೋಲ್ಸ್ ಒಂದು ಕಡೆ, ಸತ್ಯ ತಂದೆ ಒಂದು ಕಡೆ ಇದ್ದಾಗ, ನಿಮ್ಮ ಜೊತೆ ಇದ್ದಾಗ ವಿಜಯ ನಿಮ್ಮದು ನಿಶ್ಚಿತವಾಗಿ ಇದ್ದೇ ಇದೆ. ಯಾರೇನು ಹೇಳ್ತಾರೆ, ಯಾರೇನು ಆರೋಪ ಮಾಡ್ತಾರೆ, ಮಾಡಲಿ. ಸೊ ಯಾರೂ ನಿಮ್ಮನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ತಂದೆ ನಿಮ್ಮ ಜೊತೆಗಿದ್ದಾರೆ. ಕಹ ರಹೆ ಹೈ झूठ है तो झूठ को झूठा ही कर देना बढ़ाते क्यों हो. तो बाप को बहानेबाजी अच्छी नहीं लगती. ಏನೇ ಆಗಿರ್ಬೋದು, ಬಾಬಾ ಹೇಳ್ತಾರೆ ಬಿಡಿ ಅದನ್ನಲ್ಲಿಗೆ, ಯಾಕೆ ಅದನ್ನು ನೀವು ಎಳಿತೀರಾ, ಇನ್ನೂ ಜಾಸ್ತಿ ಯಾಕೆ ಕಂಟಿನ್ಯೂ ಮಾಡ್ತೀರಾ. ತಂದೆಗೆ ಕಾರಣ ಇಷ್ಟ ಆಗೋದಿಲ್ಲ. ಇದಾಯಿತು, ಇದಾಯಿತು. ಈ ಹಾಡನ್ನು ಈಗ ಸಮಾಪ್ತಿ ಮಾಡಿ. ಒಳ್ಳೆಯದೇ ಆಯಿತು, ಚೆನ್ನಾಗಿರ್ತೀವಿ, ಒಳ್ಳೆಯವರಾಗಿರ್ತೀವಿ, ಎಲ್ಲರನ್ನ ಒಳ್ಳೆಯವರನ್ನಾಗಿ ಮಾಡ್ತೀವಿ. ಒಳ್ಳೆಯದು ಈ ಹಾಡನ್ನು ಹಾಡಿ. ಇಷ್ಟ ಆಯಿತಾ? ಎಲ್ಲ ಕಾರಣಗಳನ್ನು ನಿವಾರಣೆ ಮಾಡ್ತೀರಾ? ಎರಡೂ ಕೈಯನ್ನು ಎತ್ತಿ ಅಂತಾರೆ ಬಾಬಾ. ಚೆನ್ನಾಗಿ ಕೈಯನ್ನು ಅಲ್ಲಾಡಿಸಿ ಬಾಬನಿಗೆ ಹಾಯ್ ಅಂತ ಹೇಳಿ. ನೋಡೋರು ಸಹ ಕೈಯನ್ನು ಅಲ್ಲಾಡಿಸ್ತಾ ಇದ್ದಾರೆ. ಎಲ್ಲೇ ಇರ್ಬೋದು, ನೀವು ಡೈರೆಕ್ಟಾಗಿ ಮುರಳಿಕೆ ಹೇಳ್ತಿರ್ಬೋದು, ಮಧುಬನದಲ್ಲಿ ಎಲ್ಲೇ ಇದ್ದರೂ ಸಹ ಕೈಯನ್ನು ಎತ್ತಿ.
ಈಗ ಕೆಳಗೆ ಮಾಡಿರಿ ಅಂದರು ಬಾಬಾ. ನಾವೇನು ಮಾಡ್ತೀವಿ, ತಕ್ಷಣ ಕೈ ಎತ್ತಿ ಕೆಳಗೆ ಮಾಡಿಬಿಡ್ತೀವಿ. ಈಗ ನಿಮ್ಮ ಪರಿವರ್ತನೆಗೆ ನೀವೇ ಚಪ್ಪಾಳೆಗಳನ್ನು ಹೊಡ್ಕೊಳ್ಳಿ. अच्छा, अभी हर एक मिनट के लिए दृढ़ संकल्प स्वरूप में बैठो कि बहानेबाजी, आलस्य, अलबेलेपन को हर समय दृढ़ संकल्प द्वारा समाप्त कर बहुत काल का हिसाब जमा करना ही है. 1 ಮಿನಿಟಿನ ಅಭ್ಯಾಸ ಬಾಬಾ ಮಾಡಿಸ್ತಾ ಇದ್ದಾರೆ. ದೃಢ ಸಂಕಲ್ಪದಲ್ಲಿ ಕೂತ್ಕೊಳ್ಳಿ. ಎಲ್ಲ ಆಲಸ್ಯ, ಬಹಾನೆಬಾಜಿ, ಸೋಮಾರಿತನವನ್ನು ದೃಢ ಸಂಕಲ್ಪದ ಮೂಲಕ ಸಮಾಪ್ತಿ ಮಾಡಿ ಬಹಳ ಕಾಲದ ಒಂದು ಕಮಾಯಿಯನ್ನು ನಾವು ಜಮಾ ಮಾಡ್ಕೋಬೇಕಾಗಿದೆ. ಏನೇ ಆಗೋಗಲಿ, ಕುಚ್ ಭೀ ಹೋ ಜಾಯ್, ಕುಚ್ ನಹಿ ದೇಖನಾ ಹೈ ಲೇಕಿನ್ ಬಾಪ್ ಕೆ ದಿಲ್ ತಖ್ತ್ ನಶೀನ್ ಬನ್ನಾ ಹಿ ಹೈ. ಬೇರೆ ಏನನ್ನೂ ನೋಡಬಾರ್ದು, ತಂದೆಯ ದಿಲ್ ತಖ್ತ್ ನಶೀನರು, ಹೃದಯ ಸಿಂಹಾಸನಾಧಿಕಾರಿಗಳು ಆಗಬೇಕು, ವಿಶ್ವ ಸಿಂಹಾಸನಾಧಿಕಾರಿಗಳು ಆಗಬೇಕು. ಈ ದೃಢ ಸಂಕಲ್ಪದ ಸ್ವರೂಪದಲ್ಲಿ 1 ನಿಮಿಷ ಎಲ್ಲರೂ ಕುತ್ಕೊಳ್ಳಿ ಅನ್ನುವ ಅಭ್ಯಾಸವನ್ನು ಬಾಬಾ ಮಾಡಿಸಿದರು. अच्छा, चारों ओर के सदा उमंग उत्साह के अनुभव में रहने वाले, सदा दृढ़ता की सफलता की चाबी को कार्य में लगाने वाले, सदा बाप के साथ और हर कार्य में साथी बन रहने वाले, सदा एक नामी और इकोनॉमी एकाग्रता स्वरूप में आगे से आगे उड़ते रहने वाले, बाप दादा के अति लाडले सिकिलधे विशेष बच्चों को बाप दादा का याद, प्यार और नमस्ते. ಒಳ್ಳೆಯದು. 4 ಕಡೆಯ ಯಾವಾಗಲೂ ಉಮಂಗ ಉತ್ಸಾಹದ ಅನುಭವದಲ್ಲಿ ಇರುವ, ಯಾವಾಗಲೂ ದೃಢ ಸಫಲತೆಯ ಚಾಬಿಯನ್ನು ಕಾರ್ಯದಲ್ಲಿ ತೊಡಗಿಸುವ, ಯಾವಾಗಲೂ ತಂದೆಯ ಜೊತೆ ಮತ್ತು ತಂದೆಯ ಕಾರ್ಯದಲ್ಲಿ ಜೊತೆಗಾರರಾಗಿರುವ, ಯಾವಾಗಲೂ ಏಕನಾಮಿ ಒಬ್ಬ ತಂದೆ, ಎಕಾನಮಿ ಏಕಾಗ್ರತೆಯ ಸ್ವರೂಪದಲ್ಲಿ ಮುಂದೆ ಮುಂದೆ ಹಾರುವಂತಹ, ಬಾಪ್ದಾದಾರವರ ಅತ್ಯಂತ ಪ್ರೀತಿ ಅಗಲಿ ಮತ್ತೆ ಪುನಃ ಸಿಕ್ಕಿರುವಂತಹ ವಿಶೇಷ ಮಕ್ಕಳಿಗೆ ಬಾಪ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. वरदान, हद की सर्व इच्छाओं का त्याग करने वाले सच्चे तपस्वी मूर्त भव. ಹದ್ದಿನ ಲಿಮಿಟೆಡ್ ಅಂತಾರಲ್ಲ, ಹದ್ದಿನ ಎಲ್ಲ ಇಚ್ಛೆಗಳನ್ನು ತ್ಯಾಗ ಮಾಡುವಂತಹ ಸತ್ಯವಾದ ತಪಸ್ವಿ ಮೂರ್ತಿಗಳು ಆಗಿರಿ. ಹದ್ದಿನ ಎಲ್ಲ ಇಚ್ಛೆಗಳ ತ್ಯಾಗ ಮಾಡುವಂತಹ ಸತ್ಯ ತಪಸ್ವಿ ಮೂರ್ತಿಗಳು ಆಗಿರಿ. ಹದ್ದಿನ ಇಚ್ಛೆಗಳನ್ನು ತ್ಯಾಗ ಮಾಡಿ ಸತ್ಯ ತಪಸ್ವಿ ಮೂರ್ತಿಗಳು ಆಗಿರಿ. ತಪಸ್ವಿ ಮೂರ್ತಿ ಅಂದರೆ ಹದ್ದಿನ ಇಚ್ಛಾ ಮಾತ್ರ ಅವಿದ್ಯಾರೂಪ ಆಗಿದೆ. ಯಾರು ತಗೊಳ್ಳುವ ಸಂಕಲ್ಪ ಮಾಡ್ತಾರೆ ಅವರು ಅಲ್ಪ ಕಾಲಕ್ಕೆ ಮಾಡ್ತಾರೆ, ಆದರೆ ಸದಾ ಕಾಲಕ್ಕೆ ಕಳೆದುಕೊಂಡು ಬಿಡ್ತಾರೆ. ತಪಸ್ವಿ ಆಗುವುದರಲ್ಲಿ ವಿಶೇಷ ವಿಘ್ನರೂಪ ಈ ಅಲ್ಪ ಕಾಲದ ಆಸೆಗಳಾಗಿದೆ. ಹಾಗಾಗಿ ತಪಸ್ವಿ ಮೂರ್ತರಾಗಲು ಈ ಅಲ್ಪ ಕಾಲದ ಇಚ್ಛೆಗಳನ್ನು ತ್ಯಾಗ ಮಾಡಿ ಪ್ರೂಫ್ ಕೊಡಿ ಅಂತ ಕೇಳ್ತಾರೆ ಬಾಬಾ. ಅಂದರೆ ಹದ್ದಿನ ಲಿಮಿಟೆಡ್ ಮಾನ ಶಾನ ಏನಿದೆ, ನಮಗೆ ಮಾನ್ ಬೇಕು, ಶಾನ್ ಬೇಕು, ಲೇವತ ಆಗಬೇಡ್ರಿ, ದೇವತ ಆಗ್ರಿ, ವಿಧಾತ ಆಗ್ರಿ, ಕೊಡೋರಾಗಿ. ಯಾವಾಗ ವಿಧಾತ ಆಗ್ತೀರಿ, ಸಂಸ್ಕಾರವನ್ನು ಇಮರ್ಜ್ ಮಾಡ್ಕೊಳ್ತೀರಿ, ಆಗ ಇನ್ನೆಲ್ಲ ಸಂಸ್ಕಾರಗಳು ತಂತಾನೇ ಚೇಂಜ್ ಆಗಿಬಿಡುತ್ತೆ. ಕೊಡೋರಾಗಬೇಕು. ಒಂದೇ ಒಂದು ಸಂಸ್ಕಾರ ನಮ್ಮದು ಮಾಡ್ಕೋಬೇಕು ಅಂತ ಹೇಳಿದರು ಬಾಬಾ. ನಾವು ಕೊಡುವವರಾಗಬೇಕು. ಕೊಡುವವರಾದಾಗ ತಂತಾನೇ ಬೇರೆಲ್ಲ ಸಂಸ್ಕಾರಗಳೇನಾಗುತ್ತೆ, ಸಮಾಪ್ತಿ ಆಗಿಬಿಡುತ್ತೆ. ನನಗೇನೋ ಬೇಕು, ನನಗೆ ರೆಸ್ಪೆಕ್ಟ್ ಬೇಕು, ಪ್ರೀತಿ ಬೇಕು, ಮಾನ ಬೇಕು, ಸನ್ಮಾನ ಬೇಕು, ಕನ್ಸಿಡರೇಷನ್ ಬೇಕು, ನನ್ನನ್ನು ಇನ್ಕ್ಲೂಡ್ ಮಾಡಬೇಕು, ಇನ್ವೈಟ್ ಮಾಡಬೇಕು, ಇದೆಲ್ಲ ತುಂಬ ಸೂಕ್ಷ್ಮದಲ್ಲಿ ತಗೊಳ್ಳೋದು ಒಂದು ಸಂಸ್ಕಾರ ಇರ್ತದೆ. ಅದನ್ನು ಬಾಬಾ ಹೇಳಿದರು, ದೇವತೆಗಳಾಗಿ ಇದನ್ನು ಕೊಡೋರಾಗಿ. ಜಸ್ಟ್ ಇದೊಂದು ಸಂಸ್ಕಾರ ನೀವು ಚೇಂಜ್ ಮಾಡಿಕೊಂಡ್ರಿ ಅಂತಂದರೆ ಇನ್ನು ಉಳಿದೆಲ್ಲ ಸಂಸ್ಕಾರಗಳು ತುಂಬ ಆಳವಾಗಿರೋ ಮಾತನ್ನು ಬಾಬಾ ಹೇಳಿದರು. ಸಂಸ್ಕಾರ ಚೇಂಜ್ ಮಾಡ್ಕೊಳ್ಳಿಕ್ಕೆ ಕೊಡೋರಾಗಿ. ಜಸ್ಟ್ ಕೊಡೋರಾದಾಗ ಏನಾಗ್ತದೆ, ಒಳಗಡೆ ಇರುವ ಬೇರೆಲ್ಲ ನೆಗೆಟಿವ್ ಸಂಸ್ಕಾರಗಳು ಚೇಂಜ್ ಆಗಿಬಿಡ್ತದೆ. ಬಹಳ ಸಹಜ ಮಾರ್ಗವನ್ನು ಬಾಬಾ ಹೇಳಿಕೊಟ್ರು. ಸ್ಲೋಗನ್, ಕರ್ಮದ ಫಲದ ಸೂಕ್ಷ್ಮ ಆಸೆಯನ್ನು
ಇಟ್ಟುಕೊಳ್ಳುವುದು ಸಹ ಹಣ್ಣನ್ನು ಹಣ್ಣಾಗುವುದರ ಮೊದಲೇ ತಿಂದಂತೆ. ಕರ್ಮದ ಫಲದ ಸೂಕ್ಷ್ಮ ಆಸೆಯನ್ನು ಇಟ್ಟುಕೊಳ್ಳುವುದು ಸಹ ಹಣ್ಣನ್ನು ಹಣ್ಣಾಗುವ ಮೊದಲೇ ಸ್ವೀಕಾರ ಮಾಡಿದಂತೆ. ಅವ್ಯಕ್ತ ಸೂಚನೆ: ಈಗ ಯೋಗದ ಅಗ್ನಿಯನ್ನು ಪ್ರಜ್ವಲಿತ ಮಾಡಿ ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಿ. ಪಾಪಕಟೇಶ್ವರ ಅಥವಾ ಪಾಪವನ್ನು ಭಸ್ಮ ಮಾಡೋರು ಯಾವಾಗ ಆಗೋದಂದರೆ ಯಾವಾಗ ನೀವು ಜ್ವಾಲಾರೂಪಿ ಯೋಗಿಗಳು ಆಗ್ತೀರಿ. ಈಗ ಇದರ ಮೂಲಕ, ನೆನಪಿನ ಮೂಲಕ ಅನೇಕ ಆತ್ಮಗಳನ್ನು ನಿರ್ಬಲತೆಯಿಂದ ದೂರ ಮಾಡಿ. ಇದಕ್ಕಾಗಿ ಪ್ರತಿ ಸೆಕೆಂಡು, ಪ್ರತಿ ಶ್ವಾಸ ತಂದೆ ಮತ್ತು ನೀವು ಕಂಬೈಂಡ್ ಆಗಿದ್ದಾಗ ಇದು ಸಾಧ್ಯ ಆಗ್ತದೆ. ಅನೇಕ ಆತ್ಮಗಳ ನಿರ್ಬಲತೆ ದೂರ ಆಗ್ತದೆ. ಯಾವುದೇ ಸಮಯದಲ್ಲಿ ಬಾಬಾ ಹೇಳ್ತಾರೆ, ಸಾಧಾರಣರು ಆಗಿರಬೇಡಿ. ಸ್ನೇಹ ಮತ್ತು ಶಕ್ತಿ ಎರಡರ ರೂಪವು ಕಂಬೈನ್ಡ್ ಆಗಿರಲಿ. ಸ್ನೇಹ ಜೊತೆಗೆ ಶಕ್ತಿ ಸ್ವರೂಪ ಎರಡೂ ಸಹ ಕಂಬೈನ್ಡ್ ಆಗಿರಲಿ. ಅಚ್ಚಾ. ಓಂ ಶಾಂತಿ. ಜೀವನ ದೋಣಿ
ಶೂನ್ಯ ನಿನ್ನ ನರಿತ ಈ ಜೀವನ ಧನ್ಯ ನಿನ್ನುಪಕಾರವು ಅಪರಂಪಾರ ನಿನ್ನುಪಕಾರವು ಅಪರಂಪಾರ ನೀನೊಬ್ಬನೇ ಆಧಾರ ಉಪಕಾರದ ಸ್ಮರಣೆಯು ಬಾಬಾ ಶಿವ ಬಾಬಾ ಏನೆಂದು ನಾನಿನ್ನ ಹಾಡಲಿ ನೀನೊಲಿದಿಹ ಮನದಾನಂದ ಏನೆಂದು ನಾನಿನ್ನ ಬಣ್ಣಿಸಲಿ ನೀನೊಲಿದಿಹ ಮನದಾನಂದ ಏನೆಂದು ನಾನಿನ್ನ ಬಣ್ಣಿಸಲಿ ಉಪಕಾರದ ಸ್ಮರಣೆಯು ಬಾಬಾ ಶಿವ ಬಾಬಾ ಏನೆಂದು ನಾನಿನ್ನ ಹಾಡಲಿ ಏನೆಂದು ನಾನಿನ್ನ ಹಾಡಲಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ಮಡಿಲಲಿ ನಾ ಜೀವನ ಕಂಡೆ, ನಿನ್ನ ಮಡಿಲಲಿ ನಾ ಜೀವನ ಕಂಡೆ. ಆಧಾರವಾನ ಕೊನೆಗೂ ಪಡೆದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೋಡಿ ಕಂಡೆ ನಾನು ಒಡನೆ ತಂದೆ ರೂಪವಾ. ಎನ್ನ ಜೀವನ ಸಖನು ನೀನೆ, ಸರ್ವ ಸಂಬಂಧ ನೀನೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ಜ್ಞಾನೋದಯವಾಯಿತು ನನಗೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೆನಪು ಸದಾ ತುಂಬಿದೆ, ಎಲ್ಲವನ್ನೂ ನಾ ಮರೆತೆ.
ನಿನ್ನ ಪಡೆದು ಎಲ್ಲ ಪಡೆದೆ, ಮತ್ತೇನನು ನಾ ಬಯಸೆ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ, ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ, ತೂಗುತ್ತಿದೆ ಮನದಂಗಳದಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ಬಂಧನ ಕಳೆದೆ ಮುಕ್ತಿಯ ನೀಡಿದೆ, ಹಾರುತನ ಬಳಿ ಬಂದೆ. ಪರಮಾನಂದವ ಪಡೆದಿದೆ ಮನವು, ಶಾಂತಿಯ ಗೀತೆಯು ನುಡಿಯುತ್ತಿದೆ. ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು. ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು, ಸಾರ್ಥಕಗೊಳಿಸಿತು ಬದುಕನು. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ಸುಧೆಯು ಹೃದಯಕ್ಕೆ, ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನ ಸುಧೆ